ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಮಹಾರಾಸ ಕ್ರೀಡೆ ಎಂಬ 33ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಇತ್ತಂ ಭಗವತೋ ಗೋಪ್ಯ ಶ್ರುತ್ವಾ ವಾಚಸ್ಸು ಪೇಶಲಾಃ ಜಹುರ್ವಿರಹಜಂ ತಾಪಂ ತದದ್ಗೋಪಚಿತಾಶಿಷಃ. ಪರೀಕ್ಷಿತ ಮಹಾರಾಜ, ಗೋಪಿಕಾ ಸ್ತ್ರೀಯರು ಭಗವಂತನ ಪ್ರೇಮಪೂರ್ಣವಾದ ಮತ್ತು ಸುಮಧುರವಾದ ಈ ಮಾತನ್ನು ಕೇಳಿ ವಿರಹ ತಾಪದಿಂದ ಮುಕ್ತರಾದರು. ಸೌಂದರ್ಯ ನಿಧಿಯಾದ ಪ್ರಾಣ ಪ್ರಿಯನಾದ ಶ್ರೀಕೃಷ್ಣನ ಅಂಗ ಸಂಗದಿಂದ ಸಫಲ ಮನೋರಥರು ಆದರು. ಬಳಿಕ ಆ ವೃಂದಾವನದಲ್ಲಿ ಶ್ರೀಕೃಷ್ಣನು ಆನಂದ ತುಂದಿಲರಾಗಿ ಪರಸ್ಪರವಾಗಿ ತೋಳುಗಳನ್ನು ಹಿಡಿದುಕೊಂಡು ತನ್ನನ್ನು ಅನುಸರಿಸಿ ನಿಂತಿರುವ ಸ್ತ್ರೀರತ್ನಗಳೊಡನೆ ಯಮುನಾ ನದಿಯ ಮಳಲು ಗುಡ್ಡೆಯಲ್ಲಿ ರಾಸಕ್ರೀಡೆಯಾಡಲು ಪ್ರಾರಂಭಿಸಿದನು. ಯೋಗೇಶ್ವರನಾದ ಶ್ರೀಕೃಷ್ಣನು ಇಬ್ಬಿಬ್ಬರು ಗೋಪಿಯರ ಮಧ್ಯದಲ್ಲಿ ಒಬ್ಬೊಬ್ಬ ಶ್ರೀಕೃಷ್ಣನಿರುವಂತೆ ಪ್ರಕಟವಾಗಿ ಆ ಇಬ್ಬರು ಗೋಪಿಯರ ಹೆಗಲುಗಳ ಮೇಲೂ ತನ್ನ ತೋಳುಗಳನ್ನು ಹಾಕಿಕೊಂಡಿದ್ದನು. ಇದರಿಂದಾಗಿ ಪ್ರತಿಯೊಬ್ಬ ಗೋಪಿಯು ಶ್ರೀಕೃಷ್ಣನು ತನ್ನ ಹತ್ತಿರವೇ ಇರುವನೆಂದು ಭಾವಿಸಿಕೊಂಡರು. ಹೀಗೆ ಸಾವಿರ ಗೋಪಿಯರಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದ ರಾಸೋತ್ಸವವು ಪ್ರಾರಂಭವಾಯಿತು. ಆ ಸಮಯದಲ್ಲಿ ಆಕಾಶದಲ್ಲಿ 100 ವಿಮಾನಗಳು ನೆರೆದವು. ರಾಸಕ್ರೀಡೆಯನ್ನು ನೋಡಬೇಕೆಂಬ ತವಕದಿಂದ ಕೂಡಿದ ಮನಸ್ಸುಳ್ಳವರಾಗಿದ್ದ ಸಕಲ ದೇವತೆಗಳು ತಮ್ಮ ತಮ್ಮ ಪತ್ನಿಯರೊಡನೆ ವಿಮಾನಗಳಲ್ಲಿ ಆಗಮಿಸಿದರು. ದೇವದೊಂದುಭಿಗಳು ಮೊಳಗಿದವು. ರಾಸಮಂಡಲದ ಮೇಲೆ ಪುಷ್ಪ ವೃಷ್ಟಿಗಳಾದವು. ಗಂಧರ್ವ ಶ್ರೇಷ್ಠರು ತಮ್ಮ ತಮ್ಮ ಪತ್ನಿಯರೊಡನೆ ಕೃಷ್ಣ ಭಗವಂತನ ನಿರ್ಮಲವಾದ ಯಶಸ್ಸನ್ನು ಗಾನ ಮಾಡಿದರು. ರಾಸಮಂಡಲದಲ್ಲಿದ್ದ ಸಮಸ್ತ ಗೋಪಿಯರು ತಮ್ಮ ಪ್ರಿಯತಮನಾದ ಶ್ರೀಕೃಷ್ಣನೊಡನೆ ರಾಸಕ್ರೀಡೆಯಾಡಲು ಪ್ರಾರಂಭಿಸಿದರು. ನೃತ್ಯ ಮಾಡುತ್ತಿದ್ದಾಗ ಗೋಪಿಕಾಸ್ತ್ರೀಯರ ಕೈ ಕಡಗಗಳ, ಕಾಲಂದುಗೆಗಳ ಮತ್ತು ಅವನೊಡನಿದ್ದ ಕಿರು ಗೆಜ್ಜೆಗಳ ಸಮ್ಮಿಶ್ರವಾದ ಕಲಕಲ ಶಬ್ದವು ಸರ್ವತ್ರ ಕೇಳಿಬರುತ್ತಿದ್ದಿತು. ಸುವರ್ಣಮಯವಾದ ಮಣಿಗಳ ಮಧ್ಯದಲ್ಲಿ ಮಹಾಮರಕತ ಮಣಿಯು ವಿರಾಜಮಾನವಾಗಿ ಕಾಣುವಂತೆ ಕಡು ಚೆಲುವೆಯರಾದ ಗೋಪಿಕಾಸ್ತ್ರೀಯರ ಮಧ್ಯದಲ್ಲಿ ನೀಲ ಮೇಘ ಶ್ಯಾಮನಾದ ದೇವಕಿಯ ಮಗನಾದ ಶ್ರೀಕೃಷ್ಣನು ಬಹಳವಾಗಿ ರಾರಾಜಿಸಿದನು. ರಾಸ ನೃತ್ಯವನ್ನಾಡುವಾಗ ಗೋಪಿಕಾಸ್ತ್ರೀಯರು ತಾಳಕ್ಕೆ ಅನುಸಾರವಾಗಿ ಪಾದಗಳನ್ನಿಡುತ್ತಿದ್ದರು. ಪಾದ ವಿನ್ಯಾಸಕ್ಕೆ ಅನುಗುಣವಾಗಿ ಕೈಗಳಲ್ಲಿ ಮುದ್ರೆಗಳನ್ನು ತೋರಿಸುತ್ತಾ ಎಡ ಬಲ ತೋಳುಗಳನ್ನು ಮುಂದಕ್ಕೂ ಪಕ್ಕಗಳಿಗೂ ಆಡಿಸುತ್ತಿದ್ದರು. ತಾಳಕ್ಕೆ ಅನುಗುಣವಾಗಿ ಕೆಲವು ವೇಳೆ ನಿಧಾನವಾಗಿಯೂ ಕೆಲವು ವೇಳೆ ವೇಗವಾಗಿಯೂ ಹೆಜ್ಜೆಗಳನ್ನಿಡುವರು. ಕೈಗಳ ವಿನ್ಯಾಸಕ್ಕೆ ಅನುಗುಣವಾಗಿ ತಲೆಗಳನ್ನು ಕಣ್ಣುಗಳನ್ನು ಆಡಿಸುವರು. ಕೆಲವು ವೇಳೆ ಭಾವಪೂರ್ಣವಾಗಿ ನಗುವರು, ಹುಬ್ಬು ಹಾರಿಸುವರು, ಕಡೆಗಣ್ಣಿನಿಂದ ನೋಡುವರು. ಕೆಲವೊಮ್ಮೆ ನೃತ್ಯ ಮಾಡುತ್ತಿದ್ದಂತೆಯೇ ಕಿಲಕಿಲನ್ನು ನಗುವರು. ಸೊಂಟವನ್ನು ಬಳಕಿಸುವರು. ನರ್ತನ ಮಾಡುತ್ತಾ ಕುಳಿತಾಗ, ಎದ್ದಾಗ, ಬಗ್ಗಿದಾಗ ಅವರ ಕುಪ್ಪಸಗಳು ಕುಲುಕಾಡುತ್ತಿದ್ದವು. ಕುಂಡಲಗಳು ಕಪೋಲಗಳಲ್ಲಿ ಕುಣಿದಾಡುತ್ತಿದ್ದವು. ಮುಖವು ಬೆವರುತ್ತಿದ್ದಿತು. ತುರುಬುಗಳು ಬಿಚ್ಚಿ ಹೋಗುತ್ತಿದ್ದವು. ಒಡ್ಯಾಣಗಳು ಸಡಿಲವಾಗುತ್ತಿದ್ದವು. ಹೀಗೆ ಶ್ರೀಕೃಷ್ಣನ ಪ್ರಿಯೆಯರಾದ ಗೋಪಿಕಾಸ್ತ್ರೀಯರು ನಾನಾ ಭಂಗಿಗಳಲ್ಲಿ ಶ್ರೀಕೃಷ್ಣನಿಗೆ ಉಲ್ಲಾಸವಾಗುವಂತೆ ನೃತ್ಯ ಮಾಡುತ್ತಾ ಅವನ ಲೀಲಾ ಪ್ರಸಂಗಗಳನ್ನು ಕರ್ಣಾನಂದಕರವಾಗಿ ಹಾಡುತ್ತಾ ಮೇಘಗಳ ಮಧ್ಯದಲ್ಲಿ ಕಾಣಿಸಿಕೊಳ್ಳುವ ಮಿಂಚುಗಳಂತೆಯೇ ಪ್ರಕಾಶಿಸಿದರು. ರಾಸಪ್ರಿಯರಾಗಿ ಇಂಪಾದ ಕಂಠಮಾಧುರ್ಯವುಳ್ಳ ಶ್ರೀಕೃಷ್ಣನ ಸ್ಪರ್ಶ ಮಾತ್ರದಿಂದ ಆನಂದ ಸಾಗರದಲ್ಲಿ ಮುಳುಗಿ ಆತನೊಡನೆ ರಾಸ ನೃತ್ಯವನ್ನಾಡುತ್ತಿದ್ದ ಆ ಗೋಪಿಯರು ವಿಶ್ವವನ್ನೇ ವ್ಯಾಪಿಸುವಷ್ಟು ಗಟ್ಟಿಯಾಗಿ ಹಾಡತೊಡಗಿದರು. ಒಬ್ಬಳು ಗೋಪಿಯು ಶ್ರೀಕೃಷ್ಣನೊಡನೆ ಧ್ವನಿಗೂಡಿಸಿ ಹಾಡಲು ಪ್ರಯತ್ನಿಸಿದಳು. ಆದರೆ ಶ್ರೀಕೃಷ್ಣನ ಧ್ವನಿಯೊಡನೆ ಅವಳ ಧ್ವನಿಯು ಸೇರಲಿಲ್ಲ. ಶ್ರೀಕೃಷ್ಣನ ಧ್ವನಿಗಿಂತ ಉಚ್ಚ ಸ್ವರದಲ್ಲಿ ಗೋಪಿಯ ಗಾನವು ಕೇಳಿಬರುತ್ತಿತ್ತು. ಅದನ್ನೇ ಶ್ರೀಕೃಷ್ಣನು ಭಲೆ ಭಲೆ ಕರ್ಣಾನಂದಕರವಾಗಿದೆ ಎಂದು ಹೇಳುತ್ತಾ ಅವಳ ಹಾಡಿಗೆ ಅನುಗುಣವಾಗಿ ಧ್ರುವವೆಂಬ ತಾಳವನ್ನು ಹಾಕುತ್ತಾ ಅವಳನ್ನು ಬಹುಮಾನಿಸಿದನು. ಒಬ್ಬಳು ಗೋಪಿಯು ರಾಸ ನೃತ್ಯದಿಂದ ಬಹಳವಾಗಿ ಬಳಲಿದಳು. ಬಳಗಳ ರೂಪದಲ್ಲಿ ಮುಂಗೈಗಳಿಗೂ ತೋಳುಗಳಿಗೂ ಕಟ್ಟಿಕೊಂಡಿದ್ದ ಮಲ್ಲಿಗೆಯ ದಂಡೆಗಳು ಕಳಚಿ ಬೀಳುತ್ತಿದ್ದವು. ತತ್ತರಿಸಿ ಬೀಳುವುದರಲ್ಲಿದ್ದ ಅವಳು ಪಕ್ಕದಲ್ಲಿದ್ದ ಶ್ರೀಕೃಷ್ಣನ ಭುಜಗಳನ್ನು ಹಿಡಿದು ಹಾಗೆಯೇ ನಿಂತುಕೊಂಡಳು. ಶ್ರೀಕೃಷ್ಣನು ತನ್ನ ಒಂದು ತೋಳನ್ನು ಒಬ್ಬ ಗೋಪಿಯ ಹೆಗಲ ಮೇಲಿಟ್ಟಿದ್ದನು. ಸ್ವಾಭಾವಿಕವಾಗಿಯೇ ಶ್ರೀಕೃಷ್ಣನ ತೋಳು ಕಮಲದ ವಾಸನೆಯುಳ್ಳದ್ದಾಗಿತ್ತು. ಅದು ಚಂದನದಿಂದಲೂ ಲೇಪಿತವಾಗಿದ್ದು ಅದನ್ನು ಮೂಸಿ ನೋಡಿದ ಆ ಗೋಪಿಯು ರೋಮಾಂಚಿತಳಾಗಿ ಆ ತೋಳಿಗೆ ಮುತ್ತಿಟ್ಟಳು. ಮತ್ತೊಬ್ಬ ಗೋಪಿಯು ನಾಟ್ಯದಿಂದ ಕುಣಿದಾಡುತ್ತಿದ್ದ ಕುಂಡಲದಿಂದ ಸಮಲಂಕೃತವಾಗಿದ್ದ ತನ್ನ ಕಪೋಲವನ್ನು ಶ್ರೀಕೃಷ್ಣನ ಕಪೋಲದ ಮೇಲಿಡಲು ಆಕೆಯ ಆಶಯವನ್ನು ತಿಳಿದ ಶ್ರೀಕೃಷ್ಣನು ಜಗಿದ ತಾಂಬೂಲವನ್ನು ಆಕೆಯ ಬಾಯಲ್ಲಿಟ್ಟು ಆಕೆಯ ಕೆನ್ನೆಯನ್ನು ಚುಂಬಿಸಿದನು.
ಶ್ರೀಕೃಷ್ಣನ ಪಕ್ಕದಲ್ಲಿದ್ದ ಮತ್ತೊಬ್ಬ ಗೋಪಿಯು ಕಾಲಂದಿಗೆ ಡಾಬುಗಳ ಶಬ್ದದೊಡನೆ ನಾಟ್ಯವಾಡುತ್ತಾ ಹಾಡುತ್ತಾ ಬಹಳವಾಗಿ ಬಳಲಿ ಬೆಂಡಾಗಿ ಪಕ್ಕದಲ್ಲಿದ್ದ ಶ್ರೀಕೃಷ್ಣನ ಮಂಗಳಕರವಾದ ಕರಕಮಲಗಳನ್ನು ತನ್ನ ಸ್ತನಗಳ ಮೇಲೆ ಇಟ್ಟುಕೊಂಡಳು. ಪರೀಕ್ಷಿತನೇ, ಗೋಪಿಯರ ಸೌಭಾಗ್ಯವು ಲಕ್ಷ್ಮೀದೇವಿಯ ಸೌಭಾಗ್ಯಕ್ಕಿಂತಲೂ ಮಿಗಿಲಾದುದು. ಲಕ್ಷ್ಮೀದೇವಿಯ ಪರಮ ಪ್ರಿಯನಾದ ಏಕಾಂತ ಭಕ್ತ ಪ್ರಿಯನಾದ ಶ್ರೀಕೃಷ್ಣನನ್ನು ತಮ್ಮ ಪ್ರಿಯತಮನನ್ನಾಗಿ ಮಾಡಿಕೊಂಡು ಅವನಿಂದ ಆಲಂಗಿಸಲ್ಪಟ್ಟವರಾಗಿ ಆತನ ಲೀಲಾ ಪ್ರಸಂಗಗಳನ್ನು ಸುಮಧುರವಾಗಿ ಗಾನ ಮಾಡುತ್ತಾ ಗೋಪಿಯರು ರಾರಾಜಿಸಿದರು. ಗೋಪಿಯರ ಕಿವಿಗಳು ಕಮಲದ ಕೊಂಡಲಗಳಿಂದ ಶೋಭಾಯಮಾನವಾಗಿ ಕಾಣುತ್ತಿದ್ದವು. ಅವರ ಕಪೋಲಗಳಲ್ಲಿ ಗುಂಗುರು ಕೂದಲುಗಳು ಕಂಗೊಳಿಸುತ್ತಿದ್ದವು. ಮುತ್ತಿನಂತಹ ಬೆವರಿನ ಹನಿಗಳಿಂದ ಅವರ ಮುಖವು ಸಮಲಂಕೃತವಾಗಿದ್ದಿತು. ರಾಸ ಸಭೆಯಲ್ಲಿ ಶ್ರೀಕೃಷ್ಣನೊಡನೆ ಗೋಪಿಯರು ನರ್ತನ ಮಾಡುವಾಗ ಅವರ ತಲೆಯಲ್ಲಿದ್ದ ಹೂವಿನ ದಂಡೆಯು ಜಾರಿ ಬೀಳುತ್ತಿದ್ದಿತು. ಗಾಯಕರಂತೆ ದುಂಬಿಗಳು ಝೇಂಕರಿಸುತ್ತಿದ್ದವು. ಕೈ ಕಾಲುಗಳ ಕಡಗಗಳ ಮತ್ತು ಒಡ್ಯಾಣಗಳ ಶಬ್ದಗಳೇ ರಾಸನಾಟ್ಯಕ್ಕೆ ಪಕ್ಕವಾದ್ಯಗಳಾಗಿದ್ದವು. ಬಾಲಕನು ಕನ್ನಡಿಯಲ್ಲಿ ಕಾಣುವ ತನ್ನ ಬಿಂಬದೊಡನೆ ನಿರ್ವಿಕಾರ ಭಾವದಿಂದ ಕ್ರೀಡಿಸುವಂತೆ ಶ್ರೀಕೃಷ್ಣನು ತನ್ನ ಪ್ರತಿಬಿಂಬ ರೂಪವಾದ ವ್ರಜ ಗೋಪಿಯರೊಡನೆ ನಿರ್ವಿಕಾರ ಭಾವದಿಂದ ಆಲಿಂಗನ, ಹಸ್ತಸ್ಪರ್ಶ, ಪ್ರೇಮಾವಲೋಕನ, ಕಿರುನಗೆ, ಕುಡಿನೋಟ ಇತ್ಯಾದಿಗಳಿಂದ ಕ್ರೀಡಿಸುತ್ತಿದ್ದನು. ಪರೀಕ್ಷಿತ ಮಹಾರಾಜ, ಭಗವಂತನಾದ ಶ್ರೀಕೃಷ್ಣನ ಅಂಗ ಸಂಗದಿಂದ ಗೋಪಿಕಾ ಸ್ತ್ರೀಯರ ಇಂದ್ರಿಯಗಳು ಪ್ರೇಮದಿಂದಲೂ ಆನಂದದಿಂದಲೂ ತಬ್ಬಿಬ್ಬಾದವು. ಜಾರುತ್ತಿದ್ದ ಪುಷ್ಪಮಾಲಿಕೆಗಳನ್ನಾಗಲಿ, ಒಡವೆಗಳನ್ನಾಗಲಿ, ಕೆದರಿದ ತಲೆಗೂದಲುಗಳನ್ನಾಗಲಿ, ಜಾರಿ ಬೀಳುವುದರಲ್ಲಿದ್ದ ಸೀರೆಗಳನ್ನಾಗಲಿ, ಕುಪ್ಪಸಗಳನ್ನಾಗಲಿ ಒಡನೆಯೇ ಸರಿಪಡಿಸಿಕೊಳ್ಳುವುದಕ್ಕೆ ಅವರಿಂದ ಸಾಧ್ಯವಾಗಲೇ ಇಲ್ಲ. ಶ್ರೀಕೃಷ್ಣನ ರಾಸ ನೃತ್ಯವನ್ನು ನೋಡಲು ಬಂದಿದ್ದ ದೇವತಾ ಸ್ತ್ರೀಯರು ಅದರ ಸೊಬಗನ್ನು ಕಂಡು ಕಾಮ ಪೀಡಿತನಾಗಿ ವಿಮೋಹಗೊಂಡರು. ಅಂತೆಯೇ ಗ್ರಹ ನಕ್ಷತ್ರ ತಾರೆಗಳಿಂದ ಕೂಡಿದ ಚಂದ್ರನು ಅಚ್ಚರಿಗೊಂಡನು. ಭಗವಂತನಾದ ಶ್ರೀಕೃಷ್ಣನು ಆತ್ಮಾರಾಮನಾಗಿದ್ದರು. ಅಲ್ಲಿ ಎಷ್ಟು ಮಂದಿ ಗೋಪಿಕಾ ಸ್ತ್ರೀಯರಿದ್ದರೋ ಅಷ್ಟೇ ಸಂಖ್ಯೆಯಲ್ಲಿ ತನ್ನ ಪ್ರತಿರೂಪಗಳನ್ನು ಸೃಷ್ಟಿಸಿ ಪ್ರತಿಯೊಬ್ಬ ಗೋಪಿಯೊಡನೆಯೂ ಲೀಲಾ ವಿನೋದದಿಂದ ಕ್ರೀಡಿಸಿದನು. ಮಹಾರಾಜ, ಪರಮ ದಯಾಳುವಾದ ಶ್ರೀಕೃಷ್ಣನು ರತಿಕ್ರೀಡೆಯಿಂದ ಬಳಲಿದ್ದ ತನ್ನ ಪ್ರೇಯಸಿಯರ ಮುಖ ಕಮಲಗಳನ್ನು ತನ್ನ ಸುಕೋಮಲವಾದ ಮತ್ತು ಸುಖಕರವಾದ ಕೈಗಳಿಂದ ನೇವರಿಸಿದನು. ಭಾಗ್ಯಶಾಲಿಗಳಾದ ಗೋಪಿಯರಿಗೆ ಭಗವಂತನ ಕರಸ್ಪರ್ಶದಿಂದಲೂ ನಖಕ್ಷತದಿಂದಲೂ ಪರಮಾನಂದವಾಯಿತು. ಇದಕ್ಕೆ ಪ್ರತಿಯಾಗಿ ಅವರು ಕೂಡ ಸುವರ್ಣಮಯವಾದ ಕುಂಡಲಗಳಿಂದ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ಕೆನ್ನೆಗಳಿಂದಲೂ ಗುಂಗುರು ಕೂದಲುಗಳಿಂದ ಸಮಾಲಂಕೃತವಾದ ಮುಖಾರವಿಂದದಿಂದಲೂ ಪ್ರೇಮಪೂರ್ಣವಾದ ಕಡೆಗಣ್ಣಿನ ನೋಟದಿಂದಲೂ ಅಮೃತಪ್ರಾಯವಾದ ಮಂದಹಾಸದಿಂದಲೂ ಭಗವಂತನಾದ ಶ್ರೀಕೃಷ್ಣನಿಗೆ ಸೇವೆಯನ್ನು ಸಲ್ಲಿಸಿ ಪರಮ ಪವಿತ್ರವಾದ ಅವನ ಲೀಲಾಪ್ರಸಂಗಗಳನ್ನು ಕರ್ಣಾನಂದಕರವಾಗಿ ಹಾಡತೊಡಗಿದರು. ಅನಂತರ ಆಯಾಸಗೊಂಡಿರುವ ಸಲಗವು ಹೆಣ್ಣಾನೆಗಳೊಡನೆ ಆಣೆಕಟ್ಟನ್ನು ಭೇದಿಸಿಕೊಂಡು ನೀರಿನೊಳಗೆ ನುಗ್ಗಿ ಹೋಗುವಂತೆ ಶ್ರೀಕೃಷ್ಣನು ರಾಸಕ್ರೀಡೆಯ ಆಯಾಸವನ್ನು ಪರಿಹರಿಸಿಕೊಳ್ಳುವ ಸಲುವಾಗಿ ಗೋಪಿಯರೊಡನೆ ಜಲಕ್ರೀಡೆಯಾಡುವ ಆಶಯದಿಂದ ಯಮುನಾ ನದಿಯ ಶುಭ ಜಲವನ್ನು ಪ್ರವೇಶಿಸಿದನು. ಆ ಸಮಯದಲ್ಲಿ ಶ್ರೀಕೃಷ್ಣನು ಧರಿಸಿದ್ದ ವನಮಾಲೆಯು ಗೋಪಿಕಾ ಸ್ತ್ರೀಯರ ಅಂಗ ಸಂಗದ ಸಂವರ್ಧನದಿಂದ ಬಾಡಿ ಹೋಗಿದ್ದರೂ ಅವರ ಕುಚಗಳಲ್ಲಿ ಲೇಪಿತವಾಗಿದ್ದ ಕುಂಕುಮ ಕೇಸರಿಯಿಂದ ರಂಜಿತವಾಗಿದ್ದಿತು. ವನಮಾಲೆಯ ಸುಗಂಧದಿಂದ ಆಕರ್ಷಿತವಾದ ದುಂಬಿಗಳು ಝೇಂಕರಿಸುತ್ತಾ ಶ್ರೀಕೃಷ್ಣನನ್ನು ಅನುಸರಿಸಿ ಹೋಗುತ್ತಿದ್ದುದನ್ನು ನೋಡಿದರೆ ಗಂಧರ್ವರಾಜನೇನಾದರೂ ಶ್ರೀಕೃಷ್ಣನ ಗುಣಗಾನ ಮಾಡುತ್ತಾ ಅವನ ಹಿಂದೆ ಹೋಗುತ್ತಿರುವನೋ ಎಂಬಂತೆ ಕಾಣುತ್ತಿದ್ದಿತು. ಮಹಾರಾಜ, ಯಮುನಾ ನದಿಯ ಶುಭಜಲದಲ್ಲಿ ಶ್ರೀಕೃಷ್ಣ ಗೋಪಿಯರ ಜಲಕ್ರೀಡೆಯು ಪ್ರಾರಂಭವಾಯಿತು. ಶ್ರೀಕೃಷ್ಣನನ್ನು ಮಧ್ಯದಲ್ಲಿ ಸೇರಿಸಿಕೊಂಡು ಗೋಪಿಕಾ ಸ್ತ್ರೀಯರು ಅವನನ್ನು ಪ್ರೇಮಪೂರ್ಣವಾದ ದೃಷ್ಟಿಯಿಂದ ನೋಡುತ್ತಾ ಕಿಲಕಿಲನೆ ನಗುತ್ತಾ ಅವನ ಮೇಲೆ ನೀರೆರಚುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಕೃಷ್ಣನು ಒಬ್ಬೊಬ್ಬ ಗೋಪಿಯ ಮುಂದೆ ನಿಂತು ನೀರೆರಚುತ್ತಾ ಅವರನ್ನು ಮುಳುಗಿಸಿ ಬಿಡುತ್ತಿದ್ದನು. ರಾಸಕ್ರೀಡೆಯಂತೆಯೇ ಜಲಕ್ರೀಡೆಯು ಗೋಪಿಕಾ ಸ್ತ್ರೀಯರಿಗೆ ಮಹಾನಂದದಾಯಕವಾಗಿದ್ದಿತು. ವಿಮಾನಗಳಲ್ಲಿದ್ದ ದೇವತೆಗಳು ಶ್ರೀಕೃಷ್ಣ ಗೋಪಿಯರ ಜಲಕ್ರೀಡೆಯನ್ನು ನೋಡಿ ಆನಂದಭರಿತರಾಗಿ ಅವರ ಮೇಲೆ ಹೂಮಳೆಯನ್ನು ಸುರಿಸಿ ಶ್ರೀಕೃಷ್ಣನನ್ನು ಪರಿಪರಿಯಾಗಿ ಸ್ತುತಿಸಿದರು. ಹೀಗೆ ಆತ್ಮಾರಾಮನಾದ ಶ್ರೀಕೃಷ್ಣನು ಹೆಣ್ಣಾನೆಗಳಿಂದ ಕೂಡಿದ ಗಜರಾಜನಂತೆ ಗೋಪಿಕಾ ಸ್ತ್ರೀಯರೊಡನೆ ನೀರಾಟವನ್ನಾಡಿದನು. ಜಲಕ್ರೀಡೆಯಾಡಿದ ನಂತರ ಶ್ರೀಕೃಷ್ಣನು ಗೋಪಿಕಾ ಸ್ತ್ರೀಯರೊಡನೆ ಯಮುನಾ ನದಿಯ ಉಪವನಕ್ಕೆ ಹೋದನು. ಆ ಉಪವನವು ಕಮಲ, ಕನ್ನೈದಿಲೆಗಳೇ ಮುಂತಾದ ಜಲ ಪುಷ್ಪಗಳ ವಾಸನೆಯಿಂದಲೂ ಮಲ್ಲಿಗೆ, ಜಾಜಿ, ಸೇವಂತಿಗೆಯೇ ಮೊದಲಾದ ನೆಲ ಪುಷ್ಪಗಳ ವಾಸನೆಯಿಂದಲೂ ಸುವಾಸಿತವಾಗಿದ್ದಿತು. ಮಧೋದಕವನ್ನು ಸುರಿಸುತ್ತಾ ಸಲಗವು ಹೆಣ್ಣಾನೆಗಳೊಡನೆ ವಿಹರಿಸುವಂತೆ ಶ್ರೀಕೃಷ್ಣನು ದುಂಬಿಗಳಿಂದಲೂ ಪ್ರಮದೆಯರಿಂದಲೂ ಸಮಾವೃತನಾಗಿ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದನು. ಪರೀಕ್ಷಿತ ಮಹಾರಾಜ,
ಅನೇಕ ಶರದ್ರಾತ್ರಿಗಳು ಕೂಡಿಕೊಂಡಿವೆಯೋ ಎಂಬಂತೆ ಶ್ರೀಕೃಷ್ಣನು ವಿಹರಿಸುತ್ತಿದ್ದ ಆ ರಾತ್ರಿಯು ಅತ್ಯಂತ ಶೋಭಾಯಮಾನವಾಗಿದ್ದಿತು. 4 ದಿಕ್ಕುಗಳಲ್ಲಿಯೂ ಚಂದ್ರನ ಬೆಳದಿಂಗಳು ಹಾಲು ಚೆಲ್ಲಿದಂತೆ ಚೆಲ್ಲಿದ್ದು ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತಿದ್ದಿತು. ಹಲವಾರು ಕಾವ್ಯಗಳಲ್ಲಿ ಕವಿಗಳು ಶರತ್ಕಾಲವನ್ನು ಎಷ್ಟು ಬಗೆಯಾಗಿ ವರ್ಣಿಸಿರುವರೋ ಆ ಲಕ್ಷಣಗಳೆಲ್ಲವೂ ಶ್ರೀಕೃಷ್ಣನು ವಿಹರಿಸಿದ ಆ ಶರದ್ರಾತ್ರಿಯಲ್ಲಿ ಅಡಕವಾಗಿದ್ದವು. ಅಂತಹ ಮಂಗಳಮಯವಾದ ರಾತ್ರಿಯಲ್ಲಿ ಶ್ರೀಕೃಷ್ಣನು ಗೋಪಿಕಾ ಸ್ತ್ರೀಯರೊಡನೆ ಯಮುನಾ ನದಿಯ ಮಳಲು ದಿಣ್ಣೆಗಳಲ್ಲಿಯೂ ಉಪವನಗಳಲ್ಲಿಯೂ ಯಥೇಚ್ಛವಾಗಿ ವಿಹರಿಸಿದನು. ಆದರೂ ಸತ್ಯಕಾಮನಾದ ಶ್ರೀಕೃಷ್ಣನು ಊರ್ಧ್ವರೇತಸ್ಕನಾಗಿಯೇ ಇದ್ದನು. ರಾಜನು ಅಂದರೆ ಪರೀಕ್ಷಿತ್ ರಾಜನು ಪ್ರಶ್ನಿಸುತ್ತಾನೆ, ಸಂಸ್ಥಾಪನಾಯ ಧರ್ಮಸ್ಯ ಪ್ರಶಮಾಯೇ ತರಸ್ಯ ಚ ಅವತೀರ್ಣೋ ಹಿ ಭಗವಾನ್ ಅಂಶೇನ ಜಗದೀಶ್ವರಃ ಸಕಥಂ ಧರ್ಮಸೇತೂನಾಂ ವಕ್ತಾ ಕರ್ತಾಭಿರಕ್ಷಿತ ಪ್ರತೀಪಮಾಚರದ್ ಬ್ರಹ್ಮನ್ ಪರದಾರಾಭಿಮರ್ಶನಂ ಆಪ್ತಕಾಮೋ ಯದುಪತಿ ಕೃತವಾನ್ ವೈ ಜುಗುಪ್ಸಿತಂ ಕಿಮಭಿಪ್ರಾಯ ಏತಂ ನ ಸಂಶಯಂ ಚಿಂದಿ ಸುವ್ರತ. ಪೂಜ್ಯರೇ, ಶ್ರೀಕೃಷ್ಣ ಭಗವಂತನು ಸಮಸ್ತ ಜಗತ್ತಿಗೂ ಏಕಮಾತ್ರ ಸ್ವಾಮಿಯು, ಪರಮಾತ್ಮನ ಅಂಶದಿಂದ ಅವತರಿಸಿದ್ದವನು. ಧರ್ಮದ ರಕ್ಷಣೆ ಮತ್ತು ಅಧರ್ಮದ ನಾಶವೇ ಅವನ ಅವತಾರದ ಉದ್ದೇಶವಾಗಿದ್ದಿತು. ಅವನು ಧರ್ಮದ ಮರ್ಯಾದೆಯನ್ನು ಉಪದೇಶಿಸುವವನು, ರಕ್ಷಿಸುವವನು, ಪಾಲಿಸುವವನು ಆಗಿದ್ದನು. ಅಂತಹವನೇ ಧರ್ಮಕ್ಕೆ ವಿರೋಧವೆನಿಸಿದ ಪರಪತ್ನಿ ಪರಿಗ್ರಹವನ್ನು ಹೇಗೆ ಮಾಡಿದನು? ಶ್ರೀಕೃಷ್ಣನಾದರೂ ಪೂರ್ಣ ಕಾಮನು, ಅವನಿಗೆ ಯಾವುದರ ಆಸೆಯೂ ಇರಲಿಲ್ಲ. ಆದರೂ ಅವನು ಯಾವ ಕಾರಣದಿಂದಾಗಿ ನಿಂದ್ಯವೆನಿಸಿದ ಜುಗುಪ್ಸಿತವಾದ ಈ ಕಾರ್ಯವನ್ನು ಮಾಡಿದನು? ಸುವ್ರತರೇ, ಈ ನಮ್ಮ ಸಂಶಯವನ್ನು ದಯಮಾಡಿ ಪರಿಹರಿಸಿರಿ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಧರ್ಮಂ ವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂಚ ಸಾಹಸಂ ತೇಜೇಯಸಾಂ ನದೋಷಾಯ ವನ್ಯೇ ಸರ್ವಭುಜೋ ಯಥ. ಇಂದ್ರ, ಸೂರ್ಯ, ಚಂದ್ರ ಇವರೇ ಮೊದಲಾದ ಮಹಾಪ್ರಭಾವವುಳ್ಳವರು ಸಾಹಸ ಕಾರ್ಯಗಳನ್ನು ಮಾಡಿ ಧರ್ಮದ ಉಲ್ಲಂಘನೆಯನ್ನು ಮಾಡಿರುವುದು ಕಂಡುಬರುತ್ತದೆ. ಆದರೆ ಇಂತಹ ವಿಧಿ ನಿರ್ದಿಷ್ಟವಾದ ಧರ್ಮೋಲ್ಲಂಘನೆಗಳಿಂದ ಆ ತೇಜಸ್ವಿಗಳಾದ ಪುರುಷರಿಗೆ ಯಾವ ವಿಧವಾದ ದೋಷವೂ ಉಂಟಾಗುವುದಿಲ್ಲ. ಅಗ್ನಿಯು ಸರ್ವಭಕ್ಷಕನಾದರೂ ಪವಿತ್ರವಾದದ್ದು ಅಪವಿತ್ರವಾದದ್ದು ಎಂಬ ವಿವೇಚನೆಯೇ ಇಲ್ಲದೆ ಸಮಸ್ತವನ್ನು ಭಕ್ಷಿಸುತ್ತಿದ್ದರೂ ಅವನಿಗೆ ವಸ್ತುಗಳಲ್ಲಿನ ದೋಷವು ಅಂಟದಲ್ಲವೇ? ನೈತತ್ ಸಮಾಚರೇ ಜಾತು ಮನಸಾಪಿ ಹ್ಯನೀಶ್ವರಃ ವಿನಶ್ಯತ್ಯಾಚರನ್ ಮೌಢ್ಯ ಅಥಾ ದತಾರು ರುದ್ರೋಬ್ಧಿಜಂ ವಿಷಂ. ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದ ಸಾಮಾನ್ಯ ಜನರು ಇಂತಹ ಧರ್ಮಕ್ಕೆ ವಿರುದ್ಧವೆನಿಸಿದ ಕಾರ್ಯಗಳನ್ನು ಮನಸ್ಸಿನಿಂದ ಕೂಡ ಮಾಡಬಾರದು. ಮೂರ್ಖತನದಿಂದ ಹಾಗೇನಾದರೂ ಮಾಡಲು ಹೋದರೆ ಅವರ ವಿನಾಶವು ನಿಶ್ಚಯ. ಸರ್ವಸಮರ್ಥನಾದ ಭಗವಾನ್ ಶಂಕರನು ಹಾಲಾಹಲ ವಿಷವನ್ನು ಕುಡಿದನು. ಅವನಂತೆಯೇ ಬೇರೆಯವರು ಅದನ್ನು ಕುಡಿದರೆ ನಾಶವಾಗಿ ಹೋಗುತ್ತಾರೆ ಅಲ್ಲವೇ? ಈಶ್ವರಾಣಾಂ ವಚಃ ಸತ್ಯಂ ತಥೈವಾಚರಿತಂ ಕ್ವಚಿತ್ ತೇಷಾಂ ಯತ್ ಸ್ವವಚೋಯುಕ್ತಂ ಬುದ್ಧಿಮಾಂ ತತ್ವ ಸಮಾಚರೇತ್. ಮಹಾ ತೇಜಸ್ವಿಗಳಾದ ದೇವತೆಗಳ ಉಪದೇಶಗಳು ಯಾವಾಗಲೂ ಧರ್ಮಯುಕ್ತವಾಗಿಯೇ ಇರುತ್ತವೆ. ಅವರ ಆಚರಣೆಗಳು ಧರ್ಮಾನುಸಾರವಾಗಿಯೇ ಇರುತ್ತವೆ. ಅವು ಕೆಲವು ಸಂದರ್ಭಗಳಲ್ಲಿ ವಿಧಿ ನಿರ್ದಿಷ್ಟವಾದ ಕಾರಣಗಳಿಂದ ಹೇಳುವ ಧರ್ಮಕ್ಕೂ ಮತ್ತು ಆಚರಣೆಗೂ ಸ್ವಲ್ಪ ವ್ಯತ್ಯಾಸವಾಗಬಹುದು. ಆದುದರಿಂದ ವಿದ್ವಾಂಸರಾದವರು ಅವರ ಉಪದೇಶದಂತೆ ನಡೆದುಕೊಳ್ಳಬೇಕೇ ಹೊರತು ಅವರ ಆಚರಣೆಯ ಕಡೆಗೆ ಲಕ್ಷ್ಯವಿಡಬಾರದು. ಅವರ ಉಪದೇಶ ಮತ್ತು ಆಚರಣೆಗಳು ಒಂದೇ ಆಗಿದ್ದರೆ ಅದನ್ನು ಅನುಕರಿಸಬಹುದು. ಕುಶಲಾಚರಿತೆ ನೈಷಾ ಮಿಹಸ್ವಾರ್ಥೋ ನ ವಿದ್ಯತೆ ವಿಪರ್ಯಯೇನ ವಾನರ್ಥೋ ನಿರಹಂಕಾರಿಣಾಂ ಪ್ರಭೋ. ಪ್ರಭುವೇ, ನಾನು ನನ್ನದು ಎಂಬ ಅಹಂಭಾವವಿಲ್ಲದ ಮಹಾಪುರುಷರಲ್ಲಿ ಕಾಮ ಕ್ರೋಧಾದಿಗಳು ಇರುವುದಿಲ್ಲ. ಸರ್ವರನ್ನು ಸಮಭಾವದಿಂದ ಕಾಣುವವರಾಗಿರುತ್ತಾರೆ. ಆದುದರಿಂದ ಅಂತಹವರು ಮಾಡುವ ಶುಭಾಚರಣೆಗಳಿಂದ ಪುಣ್ಯವಾಗಲಿ ಪಾಪಾಚರಣೆಯಿಂದ ಪಾಪವಾಗಲಿ ಅವರಿಗೆ ಉಂಟಾಗುವುದಿಲ್ಲ. ಅವರು ಪಾಪ ಪುಣ್ಯಗಳೆರಡನ್ನೂ ಮೀರಿದವರಾಗಿ ಬ್ರಹ್ಮಾನಂದದಲ್ಲಿ ಮಗ್ನರಾಗಿರುತ್ತಾರೆ. ಕಿಮುತಾಖಿಲ ಸತ್ವಾನಾಂ ತಿರ್ಯಂಗ್ ಮತ್ಯ ದಿವೌಕಸಾಂ ಈಶಿತಶ್ಚೇಷಿತವ್ಯಾನಾಂ ಕುಶಲಾನ್ವಯ. ಹೀಗಿರುವಾಗ ಸಮಸ್ತ ಪಶು ಪಕ್ಷಿಗಳಿಗೂ ಸಮಸ್ತ ದೇವತೆಗಳಿಗೂ ಮನುಷ್ಯರಿಗೂ
ಚರಾಚರ ಪ್ರಾಣಿಗಳಿಗೂ ಏಕಮಾತ್ರ ಪ್ರಭುವಾಗಿರುವ ಶ್ರೀಕೃಷ್ಣನಿಗೆ ಶುಭಾಶುಭ ಕರ್ಮಗಳ ಪಾಪ ಪುಣ್ಯಗಳ ಸಂಬಂಧವಾದರೂ ಹೇಗೆ ತಾನೇ ಇದ್ದೀತು? ಯತ್ಪಾದ ಪಂಕಜ ಪರಾಗ ನಿಷೇವ ತೃಪ್ತ ಯೋಗ ಪ್ರಭಾವ ವಿಧುತಾ ಕಿಲ ಕರ್ಮ ಬಂಧಾಃ ಸ್ವೈರಂ ಚರಂತಿ ಮುನಯೋಪಿ ನನಹ್ಯಮಾನಾ ಸಸ್ತೆ ಯಸ್ಯೇಚ್ಛಯಾ ತವ ವಪುಷ ಕುತ ಏವ ಬಂಧಃ. ಭಕ್ತ ಜನರು ಪರಮಾತ್ಮನ ಪಾದ ಪಂಕಜಗಳ ಧೂಳಿನ ಸೇವನೆಯಿಂದ ತೃಪ್ತರಾಗುತ್ತಾರೆ. ಯೋಗಿಗಳು ಅವನನ್ನೇ ಧ್ಯಾನಿಸುತ್ತಾ ಯೋಗದ ಪ್ರಭಾವದಿಂದ ಸಮಸ್ತವಾದ ಕರ್ಮ ಬಂಧನಗಳಿಂದಲೂ ಮುಕ್ತರಾಗುತ್ತಾರೆ. ಜ್ಞಾನಿಗಳಾದ ಮುನಿಗಳೂ ಕೂಡ ಪರಬ್ರಹ್ಮ ತತ್ವವನ್ನೇ ವಿಚಾರ ಮಾಡುತ್ತಾ ತಾದಾತ್ಮ್ಯವನ್ನು ಹೊಂದಿ ಸಮಸ್ತ ಕರ್ಮ ಬಂಧನಗಳಿಂದಲೂ ಮುಕ್ತರಾಗಿ ಸ್ವೇಚ್ಛೆಯಿಂದ ಸಂಚರಿಸುತ್ತಿರುತ್ತಾರೆ. ಹೀಗೆ ಭಕ್ತ ಜನರಿಗೂ ಯೋಗಿಗಳಿಗೂ ಜ್ಞಾನಿಗಳಿಗೂ ಏಕೈಕ ಲಕ್ಷ್ಯನಾದ ಪರಮಾತ್ಮನು ಶಿಷ್ಟ ರಕ್ಷಣಾ ದುಷ್ಟ ಶಿಕ್ಷಣಕ್ಕಾಗಿ ಸ್ವೇಚ್ಛೆಯಿಂದ ಮಾನವನಾಗಿ ಅವತರಿಸಿದ್ದಾನೆ. ಅಂತಹ ಪರಬ್ರಹ್ಮ ಪರಮಾತ್ಮನಿಗೆ ಕರ್ಮ ಬಂಧನದ ಕಲ್ಪನೆಯಾದರೂ ಹೇಗಿದ್ದೀತು? ಗೋಪೀನಾಂ ತತ್ಪತೀನಾಂಚ ಸರ್ವೇಷಾಮೇವ ದೇಹಿನಾಂ ಯೋಂತಶ್ಚರತಿ ಸೋಧ್ಯಕ್ಷ ಕ್ರೀಡನೇನೇಹ ದೇಹ ಭಾಗ್. ಗೋಪಿಯರ, ಅವರ ಗಂಡಂದಿರ ಮತ್ತು ಸಮಸ್ತ ಪ್ರಾಣಿಗಳ ದೇಹದಲ್ಲಿಯೂ ಅಂತರ್ಯಾಮಿಯಾದ ಪರಮಾತ್ಮನೇ ಸರ್ವಸಾಕ್ಷಿಯು ಸಮಸ್ತರಿಗೆ ಒಡೆಯನೂ ಆಗಿದ್ದಾನೆ. ಅವನೇ ಶ್ರೀಕೃಷ್ಣನ ರೂಪದಲ್ಲಿ ದಿವ್ಯ ಮಂಗಳ ರೂಪವನ್ನು ಧರಿಸಿ ತನ್ನ ದಿವ್ಯವಾದ ಲೀಲೆಗಳನ್ನು ತೋರಿಸುತ್ತಿದ್ದಾನೆ. ಅನುಗ್ರಹಾಯ ಭೂತಾನಾಂ ಮಾನುಷಂ ದೇಹಮಾಸ್ಥಿತಃ ಭಜತೆ ತಾದೃಶಿ ಕ್ರೀಡಾ ಯಾಶ್ರುತ್ವ ತತ್ಪರೋ ಭವೇತ್. ಪ್ರಪಂಚದಲ್ಲಿರುವ ಪ್ರಾಣಿಗಳನ್ನು ಅನುಗ್ರಹಿಸುವ ಸಲುವಾಗಿಯೇ ಪರಬ್ರಹ್ಮ ಪರಮಾತ್ಮನು ಮನುಷ್ಯ ದೇಹವನ್ನು ಹೊಂದಿ ಅವತರಿಸಿದ್ದಾನೆ ಮತ್ತು ಇಂತಹ ಪರಮಾದ್ಭುತವಾದ ಲೀಲಾ ಪ್ರಸಂಗಗಳನ್ನು ಆಡಿ ತೋರಿಸಿದ್ದಾನೆ. ಪುಣ್ಯ ಪ್ರಾಪಕವಾದ ಇಂತಹ ಲೀಲಾ ಪ್ರಸಂಗಗಳನ್ನು ಕೇಳಿ ಮಾನವನು ತತ್ಪರನಾಗಿ ಮನಸ್ಸನ್ನು ಅವನಲ್ಲಿಯೇ ನೆಲೆಗೊಳಿಸಬೇಕು. ಇದಕ್ಕಾಗಿಯೇ ಶ್ರೀಕೃಷ್ಣನು ಭವ್ಯವಾದ ಲೀಲೆಗಳನ್ನು ತೋರಿಸಿದ್ದಾನೆ. ನಾಸೂಯನ್ ಖಲು ಕೃಷ್ಣಾಯ ಮೋಹಿತಸ್ತಸ್ಯ ಮಾಯಯ ಮನ್ಯಮಾನ ಸ್ವಪಾರ್ಶ್ವಸ್ಥಾಂ ಸ್ವಾಂಧಾರಾಂ ವ್ರಜೌಕಸಃ. ಪರೀಕ್ಷಿತ, ಭಗವಂತನಾದ ಶ್ರೀಕೃಷ್ಣನ ಯೋಗಮಾಯ ಪ್ರಭಾವವನ್ನು ಮತ್ತು ಹೇಳುವೆನು ಕೇಳು. ಅವನ ಯೋಗ ಮಾಯೆಯಿಂದ ವಿಮೋಹಿತರಾದ ಗೋಪಾಲರು ಶ್ರೀಕೃಷ್ಣನಲ್ಲಿ ಯಾವ ವಿಧವಾದ ದೋಷವನ್ನು ಕಾಣಲೇ ಇಲ್ಲ. ಏಕೆಂದರೆ ತಮ್ಮ ತಮ್ಮ ಪತ್ನಿಯರು ತಮ್ಮ ಜೊತೆಯಲ್ಲೇ ಮಲಗಿರುವರೆಂದೇ ಅವರೆಲ್ಲರೂ ಭಾವಿಸಿಕೊಂಡರು. ಹೀಗೆ ರಾಸಕ್ರೀಡೆ ಜಲಕ್ರೀಡೆಗಳಿಂದ ರಾತ್ರಿಯೆಲ್ಲವೂ ಕಳೆದು ಬ್ರಾಹ್ಮ ಮುಹೂರ್ತವು ಉದಯಿಸಿತು. ಭಗವಂತನಿಗೆ ಅತ್ಯಂತ ಪ್ರಿಯರಾದ ಆ ಗೋಪಿಯರು ಅವನನ್ನು ಬಿಟ್ಟು ಹೋಗಲು ಇಷ್ಟವಿಲ್ಲದಿದ್ದರೂ ಶ್ರೀಕೃಷ್ಣನ ಒತ್ತಾಯದಿಂದ ಅವನ ಅನುಮತಿಯನ್ನು ಪಡೆದು ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ವಿಕ್ರೀಡಿತಂ ವ್ರಜವಧೂಭಿರಿದಂಚ ವಿಷ್ಣೋಃ ಶ್ರದ್ಧಾನ್ವಿತೋನು ಶೃಣುಯಾದಥವರ್ಣಯೇದ್ಯಃ ಭಕ್ತಿಂ ಪರಾಂ ಭಗವತಿ ಪ್ರತಿಲಭ್ಯ ಕಾಮಂ ಹೃದ್ರೋಗಮಾಶ್ವಪಹಿನೋತ್ಯ ಚಿರೇಣ ಧೀರಃ. ಪರೀಕ್ಷಿತ ಮಹಾರಾಜ, ಯಾವ ಧೀರ ಪುರುಷನು ಶ್ರೀಕೃಷ್ಣನು ತನಗೆ ಅತ್ಯಂತ ಪ್ರಿಯರಾದ ಗೋಪಿಕಾಸ್ತ್ರೀಯರೊಡನೆ ಆಡಿದ ರಾಸಕ್ರೀಡೆ ಜಲಕ್ರೀಡೆಗಳನ್ನು ಶ್ರದ್ಧಾಭಕ್ತಿಯಿಂದ ಕೇಳುವನು ಮತ್ತು ಇತರರಿಗೆ ವರ್ಣನೆ ಮಾಡಿ ಹೇಳುವನು, ಅಂತಹವನು ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿಭಾವವನ್ನು ಹೊಂದಿ ಕಾಮ ವಿಕಾರದಿಂದ ಕೂಡಿದ ಹೃದ್ರೋಗದಿಂದ ಬಹಳ ಬೇಗ ಮುಕ್ತನಾಗುತ್ತಾನೆ ಎನ್ನುವಲ್ಲಿಗೆ ಮಹಾಪುರಾಣವು ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ 33ನೇ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.